ನಮಸ್ತೆ ಸ್ನೇಹಿತರೆ, ಈ ಬಾರಿ IPLನಲ್ಲಿ ಕನ್ಸಿಸ್ಟೆನ್ಸಿ ಪ್ರದರ್ಶನದ ಮೂಲಕ ಆರೆಂಜ್ ಕ್ಯಾಪ್ ಪಡೆದುಕೊಂಡಿದ್ದ ಸಾಯಿ ಸುದರ್ಶನ್ ಯಾರು ಈ IPLನ ಹೊಸ ಪ್ರತಿಭೆ? ಸಾಯಿ ಸುದರ್ಶನ್ ಅವರು 2001ರ ಅಕ್ಟೋಬರ್ 15ರಂದು ತಮಿಳುನಾಡಿನ ಚೆನ್ನೈ ನಗರದಲ್ಲಿ ಜನಿಸಿದರು. ಅವರ ತಂದೆ ಆರ್ ಭಾರದ್ವಾಜ್ 1993ರಲ್ಲಿ ಢಾಕಾದಲ್ಲಿ ನಡೆದ ಸೌತ್ ಏಷ್ಯನ್ ಗೇಮ್ಸ್ನ ಭಾರತ ಪರ ಸ್ಪ್ರಿಂಟರ್ ಆಗಿದ್ದರು ಮತ್ತು ತಾಯಿ ಉಷಾ ಭಾರದ್ವಾಜ್ ರಾಜ್ಯ ಮಟ್ಟದ ವಾಲಿಬಾಲ್ ಆಟಗಾರ್ತಿಯಾಗಿದ್ದರು. ಅವರು ಇಂದು ತಮಿಳುನಾಡಿನ ತಂಡದ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಕೋಚ್ ಆಗಿದ್ದಾರೆ. ಈ ಮನೆಯ ವಾತಾವರಣವೇ ಕ್ರೀಡಾ ಕನಸುಗಳಿಗೆ ಜನ್ಮ ನೀಡುವಂತಾಗಿತ್ತು. ಸಾಯಿ ಕೂಡ ಬಾಲ್ಯದಲ್ಲಿ ತಮ್ಮ ತಂದೆ ಹೆಜ್ಜೆಗಳನ್ನು ಅನುಸರಿಸಲು ಪ್ರಾರಂಭಿಸಿದ್ದರು. ಶಾಲಾ ದಿನದಲ್ಲೇ ಅವರು ಸ್ಪ್ರಿಂಟರ್ ಆಗುವ ಕನಸು ಕಾಣುತ್ತಿದ್ದರು. ಅವರು ತಮ್ಮ ಶಾಲಾ ಶಿಕ್ಷಣವನ್ನು ಸೇಂಟ್ ಬಿಡ್ ಅಕಾಡೆಮಿಯಿಂದ ಪೂರ್ಣಗೊಳಿಸಿದ್ದಾರೆ. ಸಾಯಿ ಸುದರ್ಶನ್ ಅವರು ಸ್ಪ್ರಿಂಟರ್ ಆಗಿ ತರಬೇತಿ ಪಡೆಯುತ್ತಿದ್ದರು. ಅವರು ಬೀದಿಗಳಲ್ಲಿ ತಮ್ಮ ಸ್ನೇಹಿತರೊಂದಿಗೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ಕೂಡ ಆಡುತ್ತಿದ್ದರು ಮತ್ತು ಶಾಲೆಯಲ್ಲಿ ಕ್ರಿಕೆಟ್ ಸ್ಪರ್ಧೆ ನಡೆದಾಗಲೂ ಸಾಯಿ ಉತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡುತ್ತಿದ್ದರು. ನಂತರ ಸಾಯಿಗೆ 10 ವರ್ಷವಾದಾಗ ಅವರು ಕ್ರಿಕೆಟ್ ಆಡಲು ನಿರ್ಧರಿಸಿದರು ಮತ್ತು ಕ್ರೀಡಾ ಹಿನ್ನೆಲೆಯಲ್ಲಿದ್ದ ಅವರ ಕುಟುಂಬ ಸಮಯ ವ್ಯರ್ಥ ಮಾಡದೆ ಸಾಯಿಯನ್ನು ಆಳ್ವಾರ್ಪೇಟೆ ಕ್ರಿಕೆಟ್ ಕ್ಲಬ್ಗೆ ಸೇರಿಸಿದರು. ಅಲ್ಲಿ ಅವರು ಕೋಚ್ ಬಾಲಾಜಿ ಅವರ ಅಡಿಯಲ್ಲಿ ತಮ್ಮ ಕ್ರಿಕೆಟ್ನ ಮೂಲಭೂತ ಅಂಶಗಳನ್ನು ಕಲಿತರು. ಪ್ರಾರಂಭದಿಂದಲೂ ಸಾಯಿಯ ಬ್ಯಾಟಿಂಗ್ನಲ್ಲಿ ಒಂದು ವಿಶೇಷತೆ ಗೋಚರಿಸುತ್ತಿತ್ತು. ಅದು ಆ ವಯಸ್ಸಿನ ಕ್ರಿಕೆಟಿಗರಿಗಲ್ಲಿ ಅಪರೂಪವಾಗಿತ್ತು. ಅದೇ ವರ್ಚಸ್ಸಿನೊಂದಿಗೆ ಮತ್ತು ಕ್ಲಬ್ ಕ್ರಿಕೆಟ್ನಲ್ಲಿ ಸಾಕಷ್ಟು ರನ್ ಗಳಿಸುತ್ತಿದ್ದರು ಸಾಯಿ. ಇದು ಸಾಯಿ ಹೆಸರು ಚೆನ್ನೈಯ ಸ್ಥಳೀಯ ಕ್ರಿಕೆಟ್ ವಲಯದಲ್ಲಿ ಸದ್ದು ಮಾಡುತ್ತಿದ್ದ ಸಮಯ 2013-14ರ ಸುಮಾರಿಗೆ, ಅಂದರೆ ಕೇವಲ 12ರಿಂದ 13 ವರ್ಷದವರಿದ್ದಾಗ ಅವರು ಚೆನ್ನೈನ ಸ್ಥಳೀಯ ಪಂದ್ಯಾವಳಿಯಲ್ಲಿ ಸದ್ದು ಮಾಡಿದರು. ತಮ್ಮ ಪ್ರದರ್ಶನ ಆಧಾರದ ಮೇಲೆ ಸಾಯಿಯನ್ನು ತಮಿಳುನಾಡಿನ ಅಂಡರ್ 14 ತಂಡಕ್ಕೆ ಆಯ್ಕೆ ಮಾಡಲಾಯಿತು ಮತ್ತು ರಾಜ್ಯ ಮಟ್ಟದ ಪಂದ್ಯಾವಳಿಗಳಲ್ಲಿ ತಮ್ಮ ಬ್ಯಾಟಿಂಗ್ನಿಂದ ಎಲ್ಲರನ್ನೂ ಪ್ರಭಾವಿಸಿದರು. ಮುಂದಿನ ಹೆಜ್ಜೆ 2017ರಿಂದ 18 ಸೀಸನ್ನಲ್ಲಿ ವಿಜಯ್ ಮರ್ಚೆಂಟ್ ಟ್ರೋಫಿ. 15 ವರ್ಷ ವಯಸ್ಸಿನ ಸಾಯಿ ತಮಿಳುನಾಡು ಅಂಡರ್ 16ಗಾಗಿ ಆಡಿದರು ಮತ್ತು ಒಳ್ಳೆ ಫಾರ್ಮ್ನಲ್ಲಿ ರನ್ ಗಳಿಸಿದರು. ಈ ಎಲ್ಲದರ ನಡುವೆ 2018ರಲ್ಲಿ 16 ವರ್ಷದ ಸಾಯಿಗೆ ಹೊಸ ಬಾಗಿಲು ತೆರೆಯಿತು. ಒಂದು ಅಂತಾರಾಷ್ಟ್ರೀಯ ಪ್ರವಾಸ. ಅದು ಅವರ ಜೀವನವನ್ನೇ ಬದಲಾಯಿಸಿತು. ಸಾಯಿ ಇಂಗ್ಲೆಂಡ್ನ ಯಾರ್ಕ್ಷೈರ್ನ ಗ್ರೀನ್ಫೀಲ್ಡ್ನಲ್ಲಿ ಜೂನಿಯರ್ ಚೆನ್ನೈ ಸೂಪರ್ ಕಿಂಗ್ಸ್ CSKಗಾಗಿ ಪಂದ್ಯವನ್ನು ಆಡಲು ಹೋಗುತ್ತಿದ್ದರು. ಈ ಪ್ರವಾಸವು ಜುಲೈ 2018ರಲ್ಲಿ ಪ್ರೋ ಕೋಚ್ ಯಾರ್ಕ್ಷೈರ್ ಅಂಡರ್ 17 ಟೂರ್ನಮೆಂಟ್ ಭಾಗವಾಗಿತ್ತು. ಅಲ್ಲಿ ಜೂನಿಯರ್ CSK ಪ್ರೋ ಕೋಚ್ ಯಾರ್ಕ್ಷೈರ್ ಅಕಾಡೆಮಿ, ಬ್ರಿಸ್ಬೇನ್ನ HDS ಅಕಾಡೆಮಿ ಮತ್ತು ಕ್ಯಾಲಿಫೋರ್ನಿಯಾದ ಕ್ರಿಕೆಟ್ ಅಕಾಡೆಮಿ ವಿರುದ್ಧ 20 ಓವರ್ನ ಮತ್ತು 50 ಓವರ್ನ ಪಂದ್ಯಗಳನ್ನು ಆಡಿತು. ಜೂನಿಯರ್ CSK ಪರ ಆಡಿದ ಸಾಯಿಯ ಮೊದಲ ಅಂತಾರಾಷ್ಟ್ರೀಯ ಪ್ರವಾಸ ಇದಾಗಿತ್ತು ಮತ್ತು ಅವರ ಮೆಂಟರ್ಗಳು ಅಂಬಾಟಿ ರಾಯುಡು ಮತ್ತು S ಶರತ್ ತಮಿಳುನಾಡಿನ ಈ ಇಬ್ಬರು ದೊಡ್ಡ ಹೆಸರು. ಈ ಪ್ರವಾಸದಲ್ಲಿ ಸಾಯಿ ಕೇವಲ ಬ್ಯಾಟಿಂಗ್ನಲ್ಲಿ ಸದ್ದು ಮಾಡಲಿಲ್ಲ, ಆದರೆ ತಮ್ಮ ಪಾರ್ಟ್ ಟೈಮ್ ಲೀಗ್ ಸ್ಪಿನ್ನಿಂದಲೂ ಎಲ್ಲರನ್ನೂ ಆಶ್ಚರ್ಯಗೊಳಿಸಿದರು. ಫೈನಲ್ನಲ್ಲಿ ಅವರು 68 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು ಮತ್ತು 2 ವಿಕೆಟ್ಗಳನ್ನು ಪಡೆದರು. ಇದರಿಂದಾಗಿ ಜೂನಿಯರ್ CSK 50 ಓವರ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ಮತ್ತು 20 ಓವರ್ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತ್ತು. 2019ರ ಅಂಡರ್ 19 ಏಕದಿನ ಚಾಲೆಂಜರ್ ಟ್ರೋಫಿ ಸಾಯಿ ಟಾಪ್ ಸ್ಕೋರರ್ ಆಗಿದ್ದರು. 4 ಪಂದ್ಯಗಳಲ್ಲಿ ಅವರು 45.25ರ ಸರಾಸರಿಯೊಂದಿಗೆ 181 ರನ್ ಗಳಿಸಿದ್ದರು. ಆಗ ಅವರ ತಂಡದ ಸದಸ್ಯರಾಗಿದ್ದವರು ಯಶಸ್ವಿ ಜೈಸ್ವಾಲ್, ಧ್ರುವ ಜುರೆಲ್, ನಿತೀಶ್ ರೆಡ್ಡಿ, ಸಮೀರ್ ರವಿ. ತಮ್ಮ ಪ್ರದರ್ಶನದ ಆಧಾರದ ಮೇಲೆ ಅವರು ಇಂಡಿಯಾ A ತಂಡವನ್ನು ವಿಜೇತನಾಗಿರಿಸಿದರು. ಫೈನಲ್ನಲ್ಲಿ ಇಂಡಿಯಾ B ವಿರುದ್ಧ 74 ರನ್ ಗಳಿಸಿ ತಂಡವನ್ನು 304ರ ದೊಡ್ಡ ಮೊತ್ತಕ್ಕೆ ತಲುಪಿಸಿದರು. ಇನ್ನು ಹೀಗೆ 2019 ಹಾಗೂ 20ರ ವಿನು ಮಂಕಡ್ ಟ್ರೋಫಿಯಲ್ಲಿ ಸಾಯಿ ಅದ್ಭುತ ಪ್ರದರ್ಶನ ನೀಡಿದರು. ಟೂರ್ನಿಮೆಂಟ್ನ 8 ಪಂದ್ಯಗಳಲ್ಲಿ 57.50 ಸರಾಸರಿಯೊಂದಿಗೆ 345 ರನ್ ಗಳಿಸಿದರು. ಇದರಲ್ಲಿ 2 ಅಜೇಯ ಶತಕಗಳು ಸೇರಿವೆ. ಇದು ಸಾಯಿಯ ಸಮವಾಗಿತ್ತು. ಅವರ ರನ್ಗಳ ರಾಶಿಯನ್ನು ನಿರ್ವಹಿಸಿದರು. ಸಾಯಿ ಸ್ಥಳೀಯ ಹೀರೋದಿಂದ ರಾಷ್ಟ್ರೀಯ ಪ್ರತಿಭೆಯಾಗಿ ಬೆಳೆದರು. ಆದರೆ ಪ್ರತಿಯೊಬ್ಬ ಚಾಂಪಿಯನ್ನ ದಾರಿಯಲ್ಲಿಯೂ ಬಿರುಗಾಳಿ ಬರುತ್ತದೆ ಮತ್ತು ಸಾಯಿಗೂ ಹಾಗೆಯೇ ಆಯಿತು. ಮೊದಲ ದೊಡ್ಡ ಆಘಾತ 2020ರಲ್ಲಿ ಎದುರಾಯಿತು. ದಕ್ಷಿಣ ಆಫ್ರಿಕಾದಲ್ಲಿ ನಡೆಯುವ ಅಂಡರ್ 19 ವಿಶ್ವಕಪ್ಗೆ ಭಾರತೀಯ ತಂಡದಲ್ಲಿ ಅವರನ್ನು ಆಯ್ಕೆ ಮಾಡಲಿಲ್ಲ. 2001ರಲ್ಲಿ ಜನಿಸಿದ ಅವರು ಅರ್ಹರಾಗಿದ್ದರು. ಕಟ್ ಆಫ್ 2000 ಸೆಪ್ಟೆಂಬರ್ 1. ಆದರೆ ಆಯ್ಕೆದಾರರ ಯಶಸ್ವಿ ಜೈಸ್ವಾಲ್ ಮತ್ತು ಪ್ರಿಯಂ ಗರ್ನ್ ಅವರಂತಹ ಆಟಗಾರರನ್ನು ಆಯ್ಕೆ ಮಾಡಿದರು. ಇದು ಪ್ರತಿಯೊಬ್ಬ ಟೀನೇಜ್ ಕ್ರಿಕೆಟನ್ನು ಕಾಣುವ ಕನಸು ಮುರಿದು ಬಿದ್ದಂತಾಗಿತ್ತು. ಮುಂದಿನ ವರ್ಷ 2019 ಹಾಗೂ 20ರಲ್ಲಿ ರಾಜಾ ಆಫ್ ಪಳಿಯಂ ಪಟ್ಟಿ ಶೀಲ್ಡ್ನಲ್ಲಿ ಅವರು 59.92ರ ಸರಾಸರಿಯೊಂದಿಗೆ 635 ರನ್ ಗಳಿಸಿದರು. ಒಂದು ಪಂದ್ಯದಲ್ಲಿ 226 ರನ್ ಗಳಿಸಿದಾಗ ಸಾಯಿಯ ಸಾಮರ್ಥ್ಯ ಇಡೀ ತಂಡಕ್ಕೆ ಗೋಚರವಾಯಿತು.
ಮತ್ತು ಆಳ್ವಾರ್ಪೇಟೆ ಸಿಸಿ ಪರ ಟಾಪ್ ಸ್ಕೋರರ್ ಆದರು. ಸಾಯಿ ಟ್ರ್ಯಾಕ್ಗೆ ಬರುತ್ತಿದ್ದಾರೆ ಎಂದು ತೋರುತ್ತಿತ್ತು. ನಂತರ ಕೋವಿಡ್-19 ಬ್ರೇಕ್ ಮತ್ತು ಎಲ್ಲವೂ ನಿಂತು ಹೋಯಿತು. 2020ರ ಲಾಕ್ಡೌನ್ನಲ್ಲಿ ಇಡೀ ವಿಶ್ವ ಸ್ತಬ್ಧವಾದಾಗ ಚೆನ್ನೈನ ಯುವ ಕ್ರಿಕೆಟಿಗ ಸಾಯಿ ಸುದರ್ಶನ್ 18 ವರ್ಷದವರು ಮನೆಯಲ್ಲಿ ಬಂಧಿತರಾಗಿದ್ದರು. ಕ್ರಿಕೆಟ್ ಮೈದಾನಗಳು ಮುಚ್ಚಿದ್ದವು, ಪಂದ್ಯಗಳು ರದ್ದಾಗಿದ್ದವು. ಆದರೆ ಸಾಯಿ ಈ ಬ್ರೇಕ್ ಅನ್ನು ವ್ಯರ್ಥ ಮಾಡಬಾರದು ಎಂದು ನಿರ್ಧರಿಸಿದರು. ಅವರೊಂದಿಗೆ ಅವರ ತಾಯಿ ಉಷಾ ಭಾರದ್ವಾಜ್ ಒಬ್ಬ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಕೋಚ್ ಇದ್ದರು. ಇವರು ಸಾಯಿಗಾಗಿ ದೃಢವಾದ ಫಿಟ್ನೆಸ್ ಯೋಜನೆಯನ್ನು ರೂಪಿಸಿದರು. ಬೆಳಿಗ್ಗೆ 6 ಗಂಟೆಗೆ ಮನೆಯ ತಾರಸಿನಲ್ಲಿ ವರ್ಕೌಟ್ ಪ್ರಾರಂಭವಾಯಿತು. ಪುಷ್-ಅಪ್ಸ್, ಸ್ಪ್ರಿಂಟ್ಸ್ ಮತ್ತು ಅಜಿಲಿಟಿ ಡ್ರಿಲ್ಸ್ ಉಷಾ ಹೇಳಿಕೊಡುತ್ತಿದ್ದರು. ಸಾಯಿ ಬ್ಯಾಟ್ಸ್ಮನ್ ಆಗಿರಬಹುದು, ಆದರೆ ಫೀಲ್ಡಿಂಗ್ ಮತ್ತು ಸ್ಟಾಮಿನಾ ಕೂಡ ಬೇಕು. ಸಂಜೆ ಯೋಗದಿಂದ ಫ್ಲೆಕ್ಸಿಬಿಲಿಟಿ ಮತ್ತು ಗಮನವನ್ನು ಹೆಚ್ಚಿಸಿಕೊಂಡರು. ಆಹಾರದಲ್ಲಿ ಕ್ರಾಂತಿಕಾರ ಬದಲಾವಣೆ. ಪಿಜ್ಜಾ, ಪಾಸ್ತಾ ಔಟ್ ಮತ್ತು ಗ್ರಿಲ್ಡ್ ಚಿಕನ್ ತರಕಾರಿಗಳು, ಪ್ರೋಟೀನ್ ಶೇಕ್ಸ್ ಇನ್ ಸಾಯಿಯನ್ನು ಪ್ರೇರೇಪಿಸಲು ಉಷಾ ವಿರಾಟ್ ಕೊಹ್ಲಿಯ ಫಿಟ್ನೆಸ್ ವಿಡಿಯೋಗಳನ್ನು ತೋರಿಸುತ್ತಿದ್ದರು. ವಿಶೇಷವಾಗಿ ಕೊಹ್ಲಿ ತಮ್ಮ ರೂಪಾಂತರವನ್ನು ವಿವರಿಸಿದ ಒಂದು ಸಂದರ್ಶನ. ಸಾಯಿ ಸುದರ್ಶನ್ ತನ್ನ ತಾಯಿಯೊಂದಿಗೆ ಈ ವಿಡಿಯೋಗಳನ್ನು ನೋಡುತ್ತಾ ನಾನು ಕೂಡ ಹೀಗೆ ಆಗುತ್ತೇನೆ ಎಂದು ಯೋಚಿಸುತ್ತಿದ್ದರು. ಉಷಾ ಅವರ ಕಟ್ಟುನಿಟ್ಟಿನ ಶಿಸ್ತು ಮತ್ತು ಸಾಯಿಯ ಕಠಿಣ ಪರಿಶ್ರಮ ಅವರನ್ನು ಬದಲಾಯಿಸಿತು. ಅವರು ಫಿಟ್ಟರ್, ವೇಗವಾಗಿ, ಮಾನಸಿಕವಾಗಿ ಬಲಶಾಲಿಯಾದರು. 2021ರಲ್ಲಿ TNPL ಮತ್ತೆ ಪ್ರಾರಂಭವಾದಾಗ ಸಾಯಿ ಲೈಕಾ ಕೋವೈ ಕಿಂಗ್ಸ್ಗಾಗಿ 358 ರನ್ ಗಳಿಸಿದರು. 87 ರನ್ಗಳ ಇನ್ನಿಂಗ್ಸ್ನೊಂದಿಗೆ ಮೂರನೇ ಅತಿ ಹೆಚ್ಚು ರನ್ ಗಳಿಸಿ ಆಟಗಾರರಾದರು. ಅವರ ಫೀಲ್ಡಿಂಗ್ ಮತ್ತು ಸ್ಟಾಮಿನಾ ಎಲ್ಲರನ್ನು ಪ್ರಭಾವಿಸಿತು. ಇದೆಲ್ಲ ಲಾಕ್ಡೌನ್ನ ಪರಿಶ್ರಮದ ಫಲಿತಾಂಶವಾಗಿತ್ತು. ಈ ಪ್ರದರ್ಶನವು ಸಾಯಿಯ ಮುಂದಿನ ದಾರಿಯನ್ನು ತೆರೆಯಿತು ಮತ್ತು ವರ್ಷದ ಕೊನೆಯಲ್ಲಿ ತಮಿಳುನಾಡಿನ T20 ಮತ್ತು ಲೀಸ್ಟ್ ಎ ಕ್ರಿಕೆಟ್ ಅವರನ್ನು ಆಯ್ಕೆ ಮಾಡಲಾಯಿತು. ಸಾಯಿ 2021ರ ನವೆಂಬರ್ 4ರಂದು ಸಯ್ಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ತಮಿಳುನಾಡಿನ T20 ತಂಡದಲ್ಲಿ ಮತ್ತು ಒಂದು ತಿಂಗಳ ನಂತರ 2021ರ ಡಿಸೆಂಬರ್ 8ರಂದು ಲೀಸ್ಟ್ ಎ ಕ್ರಿಕೆಟ್ನಲ್ಲಿ ಪದಾರ್ಪಣೆ ಮಾಡಿದರು. ಮೊದಲ ಸೀಸನ್ನಲ್ಲಿ ಅವರಿಗೆ ಕೇವಲ 3 ಪಂದ್ಯಗಳು ಸಿಕ್ಕರು. ಸಾಯಿ ಕಳೆದ 4-5 ವರ್ಷಗಳಿಂದ ಎಷ್ಟು ಉತ್ತಮ ಪ್ರದರ್ಶನ ನೀಡಿದ್ದರು ಎಂದರೆ 2022ರ ವೇಳೆಗೆ ಹೊಸ ತಂಡ ಗುಜರಾತ್ ಟೈಟನ್ಸ್ ಸಾಯಿಯನ್ನು 20 ಲಕ್ಷದ ಮೂಲ ಬೆಲೆಗೆ ತಮ್ಮ ತಂಡಕ್ಕೆ ಸೇರಿಸಿಕೊಂಡಿತು. ಅವರು ಪಂಜಾಬ್ ಕಿಂಗ್ಸ್ ವಿರುದ್ಧ ಮುಂಬೈನ ಬ್ರಾಬ್ರೌನ್ ಸ್ಟೇಡಿಯಂ ಪದಾರ್ಪಣೆ ಮಾಡಿದರು. ಆದರೆ ವಿಜಯ್ ಶಂಕರ್ಗೆ ಗಾಯಗೊಂಡ ನಂತರವೇ ಅವರಿಗೆ ಅವಕಾಶ ಸಿಕ್ಕಿತು. ಸೀಸನ್ನ 5 ಪಂದ್ಯಗಳಲ್ಲಿ 145 ರನ್ ಗಳಿಸಿದರು, ಆದರೆ ಬ್ಯಾಕಪ್ ಆಟಗಾರನಾಗಿಯೇ ಉಳಿದರು. ಆದರೆ ಸಾಯಿಯಲ್ಲಿ ಸಾಕಷ್ಟು ಸಾಮರ್ಥ್ಯವಿತ್ತು ಮತ್ತು ಅದನ್ನು ಈಗ ಜಗತ್ತಿಗೆ ತೋರಿಸಬೇಕಾಗಿತ್ತು. 2022ರ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಸಾಯಿ ಅದ್ಭುತ ಪ್ರದರ್ಶನ ನೀಡಿದರು. 8 ಇನ್ನಿಂಗ್ಸ್ಗಳಲ್ಲಿ 76.25 ಸರಾಸರಿಯೊಂದಿಗೆ 610 ರನ್ ಗಳಿಸಿದರು. ಈ ಪ್ರದರ್ಶನವು TNPL ಹರಾಜಿನ ಮೇಲೂ ಪರಿಣಾಮ ಬೀರಿತು. ತಂಡದ ಪರ್ಸ್ ಗಾತ್ರ 70 ಲಕ್ಷ ಇತ್ತು ಮತ್ತು ಅವರು ಸಾಯಿ ಸುದರ್ಶನ್ ಅವರನ್ನು 21.60 ಲಕ್ಷಕ್ಕೆ ಖರೀದಿಸಿದರು. ಅಂದರೆ ತಮ್ಮ ಪರ್ಸ್ 32% ಸಾಯಿ ಸುದರ್ಶನ್ ಮೇಲೆ ಖರ್ಚು ಮಾಡಿದರು. ಇದು ಕ್ರಿಕೆಟ್ ವಲಯದಲ್ಲಿ ಸಾಯಿಯ ಮೌಲ್ಯ ಏನು ಎಂಬುದು ತೋರಿಸುತ್ತದೆ. ಮತ್ತು ಇದು ಕೇವಲ ಮಾತಾಗಿರಲಿಲ್ಲ, ಈ ಎಲ್ಲ ಮೌಲ್ಯ ಅವರ ಪ್ರದರ್ಶನದಲ್ಲಿಯೂ ಗೋಚರಿಸಿತು. IPL 2023ರ ಹೊತ್ತಿಗೆ ಆರಂಭಿಕ ಪಂದ್ಯಗಳಲ್ಲಿ ಸಾಯಿ ಆಡುವ 11ರ ಭಾಗದಲ್ಲಿರಲಿಲ್ಲ. ಆದರೆ ಕೇನ್ ವಿಲಿಯಮ್ಸ್ ಗಾಯಗೊಂಡಾಗ ಸಾಯಿಗೆ ಅವಕಾಶ ಸಿಕ್ಕಿತು ಮತ್ತು ನಂತರ ಅವರು ಒಂದದ ಮೇಲೊಂದು ಪಂದ್ಯ ವಿಜೇತ ಇನ್ನಿಂಗ್ಸ್ ಆಡಿದರು. ಸೀಸನ್ನ 8 ಪಂದ್ಯಗಳಲ್ಲಿ 51.71 ಸರಾಸರಿಯೊಂದಿಗೆ 362 ರನ್ ಗಳಿಸಿದರು ಮತ್ತು ಅತ್ಯಂತ ನಿರ್ಣಾಯಕ ಇನ್ನಿಂಗ್ಸ್ ಫೈನಲ್ನಲ್ಲಿ ಬಂದಿತು. ಗುಜರಾತ್ ಟೈಟನ್ಸ್ ಫೈನಲ್ನಲ್ಲಿ ಸೋತರು. ಸಾಯಿ ಸುದರ್ಶನ್ ಸೀಸನ್ನ ಫೈಂಡ್ ಆದರು. 21ನೇ ವಯಸ್ಸಿನಲ್ಲಿ ಸಾಯಿಗೆ ಕೌಂಟಿ ಚಾಂಪಿಯನ್ಶಿಪ್ ಆಡುವ ಅವಕಾಶ ಸಿಕ್ಕಿತು. ಬಹಳ ಕಡಿಮೆ ಯುವ ಕ್ರಿಕೆಟರಿಗೆ UKಯಲ್ಲಿ ಹೋಗಿ ವಿಭಿನ್ನ ಪರಿಸ್ಥಿತಿಗಳನ್ನು ಮತ್ತು ಕ್ರಿಕೆಟ್ ಸಂಸ್ಕೃತಿಯ ಅನುಭವ ಪಡೆಯುವ ಅವಕಾಶ ಸಿಗುತ್ತದೆ. ಆದರೆ ಗುಜರಾತ್ ಟೈಟನ್ಸ್ನ ಕ್ರಿಕೆಟ್ ನಿರ್ದೇಶಕ ವಿಕ್ರಮ್ ಸೋಲಂಕಿ ಅವರ ಕಾರಣದಿಂದ ಸಾಯಿ UKಗೆ ಹೋಗಿ ಅಂತಿಮವಾಗಿ ಚಾಂಪಿಯನ್ಸ್ ಪರ 2 ಪಂದ್ಯಗಳನ್ನು ಆಡಿದರು. ಅವರು ಕೌಂಟಿ ಆಡುತ್ತಿರುವಾಗಲೇ ಇರಾನಿ ಕಪ್ನ ರೆಸ್ಟ್ ಆಫ್ ಇಂಡಿಯಾ ತಂಡದಲ್ಲಿ ಅವರು ಹೆಸರು ಕಾಣಿಸಿತು. ಸೌರಾಷ್ಟ್ರ ವಿರುದ್ಧದ ಇರಾನಿ ಕಪ್ಗೆ ಮೊದಲು ಇನ್ನಿಂಗ್ಸ್ನಲ್ಲಿ ಸಾಯಿ 72 ರನ್ಗಳ ನಿರ್ಣಾಯಕ ಇನ್ನಿಂಗ್ಸ್ ಆಡಿದರು. ಇದರಿಂದಾಗಿ ರೆಸ್ಟ್ ಆಫ್ ಇಂಡಿಯಾ ಸೌರಾಷ್ಟ್ರವನ್ನು 175 ರನ್ಗಳಿಂದ ಸೋಲಿಸಿತು. ಸಾಯಿ ಸುದರ್ಶನ್ ಅಜೇಯರಾಗಿದ್ದರು ಮತ್ತು ಎಲ್ಲದಕ್ಕಿಂತ ದೊಡ್ಡ ವಿಷಯ ಎಂದರೆ ಸಾಯಿ ಇಲ್ಲಿಯವರೆಗೆ ಶೂನ್ಯಕ್ಕೆ ಔಟ್ ಆಗಿರಲಿಲ್ಲ ಮತ್ತು ಪ್ರತಿಯೊಬ್ಬ ಕ್ರಿಕೆಟರ್ನ್ನು ಕಾಯುವ ಭಾರತೀಯ ತಂಡದಲ್ಲಿ ಪದಾರ್ಪಣೆ ಮಾಡುವ ಅವಕಾಶವೂ ಬಂತು. ಮತ್ತು ವಿಪರ್ಯಾಸವೆಂದರೆ 4 ವರ್ಷಗಳ ಹಿಂದೆ 2020ರ ಅಂಡರ್-19 ವಿಶ್ವಕಪ್ ತಂಡದಲ್ಲಿ ಸ್ಥಾನ ಸಿಗದ ಸಾಯಿ ಸುದರ್ಶನ್ ಇಂದು ಭಾರತೀಯ ತಂಡದಲ್ಲಿ ಪದಾರ್ಪಣೆ ಮಾಡಲಿದ್ದರು. ಈ 4 ವರ್ಷಗಳಲ್ಲಿ ಸಾಯಿ 2 IPL ಫೈನಲ್ ಆಡಿದ್ದರು, ಚಾಂಪಿಯನ್ ಆಗಿದ್ದರು. ಕೌಂಟಿ ಚಾಂಪಿಯನ್ಶಿಪ್, ದೇವದರ್ ಟ್ರೋಫಿ, ಇರಾನಿ ಕಪ್ ಮತ್ತು TPLನ ಚಾಂಪಿಯನ್ ಆಗಿದ್ದರು. ಕೇವಲ 22 ವರ್ಷ ವಯಸ್ಸಿನಲ್ಲಿ ಸಾಯಿ ಇದೆಲ್ಲವನ್ನು ಸಾಧಿಸಿದ್ದರು ಮತ್ತು ಈಗ ಏಕದಿನ ಅಂತಾರಾಷ್ಟ್ರೀಯ ODIಗೆ ಪದಾರ್ಪಣೆ. 2000 ಡಿಸೆಂಬರ್ 17ರಂದು ಜೋಹಾನ್ಸ್ಬರ್ಗ್ನಲ್ಲಿ ODI ಪದಾರ್ಪಣೆ ಮಾಡಿದರು. KL ರಾಹುಲ್ ಅವರಿಂದ ಅವರಿಗೆ ODI ಕ್ಯಾಪ್ ಸಿಕ್ಕಿತು ಮತ್ತು ಪದಾರ್ಪಣೆಯಲ್ಲಿ ಅದ್ಭುತ ಪ್ರದರ್ಶನ. 55 ರನ್ ನಾಟ್ಔಟ್. ODIನಲ್ಲಿ ಭಾರತದ ಪರ ಅತಿ ಹೆಚ್ಚು ರನ್ ಗಳಿಸಿದ
ಆಟಗಾರ. 3 ಇನ್ನಿಂಗ್ಸಲ್ಲಿ 63.50 ಸರಾಸರಿಯೊಂದಿಗೆ 127 ರನ್ಸ್. 2023ರ IPL ಫೈನಲ್ನಲ್ಲಿ 96 ರನ್ ಗಳಿಸಿದರು. ಗುಜರಾತ್ ಟೈಟನ್ಸ್ ಪಂದ್ಯವನ್ನು ಸೋತಿತು, ಆದರೆ ಸಾಯಿ ಇದನ್ನು ತಮ್ಮ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಂಡರು. 2024ರ IPL ಸೀಸನ್ನಲ್ಲಿ ಅಹಮದಾಬಾದ್ ಸ್ಟೇಡಿಯಂನಲ್ಲಿ ಸಾಯಿ ಗುಜರಾತ್ ಟೈಟನ್ಸ್ ಪರ ಹೊಸ ಕಥೆಯನ್ನು ಬರೆದರು. ಇವರು ಇಡೀ ಸೀಸನ್ನಲ್ಲಿ 527 ರನ್ ಗಳಿಸಿ ತಮ್ಮ ತಂಡದ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರಾದರು. ಅತ್ಯಂತ ಸ್ಮರಣೀಯ ಕ್ಷಣವು 2024ರ ಮೇ 10ರಂದು ಪಂದ್ಯ 59ರಲ್ಲಿ ಬಂದಿತು. ಸಾಯಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 59 ಎಸೆತಗಳಲ್ಲಿ 103 ರನ್ ಗಳಿಸಿ ಅದ್ಭುತ ಶತಕ ಬಾರಿಸಿದರು. ಇದು 1 ವರ್ಷದ ಹಿಂದೆ ಅವರ ಹೃದಯವನ್ನು ಮುರಿದ ಅದೇ CSK ಆಗಿತ್ತು ಮತ್ತು ಈ ಬಾರಿ ಸಾಯಿ ತಮ್ಮ ಬ್ಯಾಟ್ನಿಂದ ಸೇಡಿ ತೀರಿಸಿಕೊಂಡರು. 5 ಬೌಂಡರಿ ಮತ್ತು 7 ಸಿಕ್ಸರ್ಗಳೊಂದಿಗೆ ಅವರ ಸ್ಥಿರತೆ ಮತ್ತು ಒತ್ತಡದಲ್ಲಿ ಶಾಂತ ಮನೋಭಾವ ಎಲ್ಲರನ್ನೂ ಪ್ರಭಾವಿಸಿತು ಮತ್ತು ಗುಜರಾತ್ ಟೈಟನ್ಸ್ ಅವರ ಮೇಲೆ ಇನ್ನಷ್ಟು ನಂಬಿಕೆ ಇಟ್ಟುಕೊಂಡಿತು. 2024ರ ಅಕ್ಟೋಬರಲ್ಲಿ ಅವರನ್ನು 8.5 ಕೋಟಿಗೆ ಉಳಿಸಿಕೊಂಡಿತು. 2024ರ ಜುಲೈ 7ರಂದು ಜಿಂಬಾಬ್ವೆ ವಿರುದ್ಧ ತಮ್ಮ T20 ಅಂತಾರಾಷ್ಟ್ರೀಯ ಪದಾರ್ಪಣೆ ಮಾಡಿದರು. 2024ರ ಡಿಸೆಂಬರ್ 10ರಂದು ಸಾಯಿ ಸ್ಪೋರ್ಟ್ಸ್ ಹರ್ನಿಯಾಗೆ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ಸುದ್ದಿ ಬಂದಿತ್ತು. ಆದರೆ ಈ ವಿರಾಮವು ಅವರ ವೇಗವನ್ನು ಕುಗ್ಗಿಸಲಿಲ್ಲ ಮತ್ತು IPL 2025ರಲ್ಲಿ ತಮ್ಮ ಮಾರುಕಟ್ಟೆ ಮೌಲ್ಯವನ್ನು ಪರೀಕ್ಷಿಸದೆ ಈ ಆಟಗಾರ ಕೇವಲ ರನ್ ಗಳಿಸುತ್ತಿದ್ದಾರೆ. ಮತ್ತೆ 2025ರ IPLನಲ್ಲಿ ಆರೆಂಜ್ ಕ್ಯಾಪ್ ಲೀಡರ್ ಕೂಡ ಆಗಿದ್ದಾರೆ. ಈ IPLನಲ್ಲಿ ಸಾಯಿ T20 ಕ್ರಿಕೆಟ್ನಲ್ಲಿ 2000 ರನ್ ಪೂರ್ಣಗೊಳಿಸಿದರು ಮತ್ತು ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನು ಮುರಿದು T20 ಕ್ರಿಕೆಟ್ನಲ್ಲಿ 2000 ರನ್ ಗಳಿಸಿದ ವೇಗದ ಭಾರತೀಯ ಕ್ರಿಕೆಟರ್ ಆದರು. ಸಾಯಿ ಹೇಳುತ್ತಾರೆ, ಟೆಸ್ಟ್ ಕ್ರಿಕೆಟ್ ನನ್ನ ಅಂತಿಮ ಕನಸು. ಪ್ರತಿಯೊಬ್ಬರು ತಮ್ಮ ದೇಶಕ್ಕಾಗಿ ಈ ಶುದ್ಧ ರೂಪದಲ್ಲಿ ಆಡಲು ಬಯಸುತ್ತಾರೆ ಎಂದು ಹೇಳಿಕೊಂಡಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.